ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸದ ಭಾಗ 3 ಬಾದಾಮಿ ಚಾಲುಕ್ಯರ ರಾಜ್ಯ ಮಣಿತನವನ್ನು ತಿಳಿಯುತ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗಳು ಮೊದಲು ನಿಮಗೆ ಬರುತ್ತವೆ. ಆಳ್ವಿಕೆಯಾಗಿರುವುದು 540ರಿಂದ 753 ಕ್ರಿಸ್ತಶಕ ಆಗಿರುತ್ತೆ. ಇನ್ನು ಸ್ಥಾಪಕರು ಜಯಸಿಂಹ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಹಾಗೂ ಅವರ ರಾಜಧಾನಿ ಬಾದಾಮಿ. ಇನ್ನು ರಾಜ್ಯ ಲಾಂಛನ ವರಾಹ ಇವರ ರಾಜ್ಯ ಲಾಂಛನ ಆಗಿರುತ್ತೆ. ಪ್ರಸಿದ್ಧ ಅರಸರುಗಳು ಯಾರ್ಯಾರು ಬರ್ತಾರೆ ಅಂತಂದರೆ, 1ನೇ ಪುಲಿಕೇಶಿ ಆಗಿರ್ಬೋದು, 2ನೇ ಪುಲಿಕೇಶಿ ಹಾಗೂ ಮಂಗಳೇಶ. ಸರಳ ರೀತಿಯಲ್ಲಿ ನೆನಪಿಟ್ಟುಕೊಳ್ಳಬಹುದು ಸ್ನೇಹಿತರೆ. 1ನೇ ಪುಲಿಕೇಶಿ, 2ನೇ ಪುಲಿಕೇಶಿ ಹಾಗೂ ಮಂಗಳೇಶ. ಇಲ್ಲಿ ಮಂಗಳೇಶನ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಇನ್ನು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂತಂದರೆ, ಚಾಲುಕ್ಯ ಶೈಲಿಯ ಪಿತಾಮಹ ಎಂದು ಯಾವ ಅರಸನನ್ನು ಕರೆಯುತ್ತಾರೆ? ಇದರಲ್ಲಿ ಪ್ರಶ್ನೆಯ ಉತ್ತರ ಮಂಗಳೇಶನ ಆಗಿರುತ್ತಾನೆ. ಮಂಗಳೇಶನನ್ನು ಚಾಲುಕ್ಯ ಶೈಲಿಯ ಪಿತಾಮಹನೆಂದು ಕರೆಯುತ್ತಾರೆ. ಇನ್ನು ಇಮ್ಮಡಿ ಪುಲಿಕೇಶಿಯ ಬಿರುದುಗಳು ಯಾವುವು? ಇನ್ನೊಬ್ಬ ಪ್ರಸಿದ್ಧ ಅರಸನಾದಂಥ ಇಮ್ಮಡಿ ಪುಲಿಕೇಶಿಯ ಬಿರುದುಗಳು ದಕ್ಷಿಣಪತೇಶ್ವರ, ಪರಮೇಶ್ವರ. ಇಮ್ಮಡಿ ಪುಲಿಕೇಶಿಯ ಆಸ್ಥಾನದ ಕವಿ ಯಾರಾಗಿರ್ತಾರೆ ಅಂತಂದರೆ ರವಿಕೀರ್ತಿಯವರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನದ ಕವಿಯಾಗಿರುತ್ತಾರೆ. ರವಿಕೀರ್ತಿ ಹೊರಡಿಸಿದಂಥ ಶಾಸನ ಐಹೊಳೆ ಶಾಸನವಾಗಿದೆ. ಹಾಗೆ ಮುಂದೆ ನೋಡುವುದಾದರೆ, 1ನೇ ವಿಕ್ರಮಾದಿತ್ಯನ ಬಗ್ಗೆ ತಿಳಿಸುವಂಥ ಶಾಸನ ಹೈದರಾಬಾದ್ ಶಾಸನ. ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾನೆ ಅಂದರೆ, ಹೈದರಾಬಾದ್ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ ಅಂತಂತಂದರೆ 1ನೇ ವಿಕ್ರಮಾದಿತ್ಯನ ಬಗ್ಗೆ ನಮಗೆ ಅರ್ಥೈಸಿಕೊಡುತ್ತದೆ. ಮುಂದೆ ನೋಡುತ್ತಾ ಹೋದರೆ, ವಿನಯಾದಿತ್ಯನ ಹೆಂಡತಿ ರಾಣಿ ವಿನಯವತಿ, ಇವಳು ಬ್ರಹ್ಮ ವಿಷ್ಣು ಮಹೇಶ್ವರ ವಿಗ್ರಹಗಳನ್ನು ಸ್ಥಾಪಿಸಿದರು. ಹಾಗೆಯೇ ವಿಜಯಾದಿತ್ಯನ ಸಹೋದರಿ ಕುಂಕುಮ ಮಹಾದೇವಿ ಅಂತ ಪ್ರಸಿದ್ಧ ಆಗಿರ್ತಾರೆ. 2ನೇ ವಿಕ್ರಮಾದಿತ್ಯನು ಕಂಚಿಯ ರಾಜಸಿಂಹ ದೇವಾಲಯದ ಮೇಲೆ ಕನ್ನಡ ಶಾಸನವನ್ನು ಕೆತ್ತಿರ್ತಾರೆ. 2ನೇ ವಿಕ್ರಮಾದಿತ್ಯ ಅರಸ ಇದ್ದವರು ಕಂಚಿಯ ರಾಜವಂಶ ದೇವಾಲಯದ ಮೇಲೆ ಕನ್ನಡ ಶಾಸನವನ್ನು ಕೆತ್ತಿರ್ತಾರೆ. ಇನ್ನು ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರಾಗಿರ್ತಾರೆ ಅಂತಂದರೆ 2ನೇ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ. ಇನ್ನು ಚಾಲುಕ್ಯರ ಕಲೆ ವೇಸರ ಕಲೆ ಅಂತ ಕರಿತೀವಿ. ಪ್ರಸಿದ್ಧವಾದಂಥ ವೇಸರ ಕಲೆ ಚಾಲುಕ್ಯರ ಕಲೆಯಾಗಿರುತ್ತೆ. ಇನ್ನು ಐಹೊಳೆಯಲ್ಲಿರುವ ದೇವಾಲಯಗಳು ಲಾಡಕಾನ್ ದೇವಾಲಯ, ಮೇಗುತಿ ದೇವಾಲಯ, ಹುಚ್ಚಿಮಲ್ಲಿ ದೇವಾಲಯ, ದುರ್ಗಾ ದೇವಾಲಯ ಹಾಗೂ ಐಹೊಳೆಯನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆಯುತ್ತಾರೆ. ಪ್ರಶ್ನೆ ಇದನ್ನು ಪದೇ ಪದೇ ಕೇಳಿರುವಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಐಹೊಳೆಯನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆಯುತ್ತಾರೆ. ಮುಂದೆ ನೋಡುವುದಾದರೆ, ಪಟ್ಟದಕಲ್ಲಿನ ದೇವಾಲಯಗಳು. ಐಹೊಳೆಯಲ್ಲಿರುವ ದೇವಾಲಯಗಳು ನೋಡಿದ್ದೇವೆ. ಪಟ್ಟದಕಲ್ಲಿನ ದೇವಾಲಯಗಳು ಸಂಗಮೇಶ್ವರ, ಗಳಗನಾಥ, ಮಲ್ಲಿನಾಥ, ವಿರೂಪಾಕ್ಷ ದೇವಾಲಯಗಳು ಪ್ರಸಿದ್ಧವಾಗಿವೆ.